ಏನ್ ಕೆಲಸ ಜಯರಾಮಣ್ಣ? ಸದ್ಯಕ್ಕೆ ಡ್ರೈವರ್ ಆಗಿ ಹೋಗ್ತಾ ಇದ್ದಾನೆ. ಓಡಿಸ್ಲಿ, ಚೆನ್ನಾಗಿ ಓಡಿಸ್ತಾನೆ ಅಂದ್ರೆ ನಾವೇ ಒಂದು ಹೊಸ ಕಾರ್ ತಕ್ಕೊಟ್ರಾಯ್ತು. ಅದರಲ್ಲೇನಿದೆ? ಅದು ನಿಜನೇ ಅನ್ನು. ನೀನ್ ಈ ವಯಸ್ಸಲ್ಲಿ ದುಡಿತಾ ಇರೋದು ರಿಟೈರ್ಡ್ ಆದ್ಮೇಲೆ ಆರಾಮಾಗಿ ಕುತ್ಕೊಂಡು ತಿನ್ನಕ್ಕಲ್ಲ, ಮಾಡಿರೋ ಸಾಲದ ಜೊತೆಗೆ ನಿನ್ ಮಗನ ಚೆನ್ನಾಗಿರ್ಲಿ ಅಂತ ತಾನೆ. ಬರೀ ಮಗ ಅಷ್ಟೇ ಅಲ್ಲಪ್ಪ, ನಮ್ಮ ಮನೆಯವರು ಚೆನ್ನಾಗಿರ್ಲಿ ಅಂತಾನೆ ದುಡಿತಾ ಇರೋದು. ಈಗಿನ ಕಾಲದಲ್ಲಿ ಮಕ್ಕಳನ್ನ ನಂಬಕ್ಕಾಗಲ್ಲ. ಮದುವೆಗೆ ಮುಂಚೆ ಒಳ್ಳೆಯವರೇ ಆಗಿದ್ರು ಮದುವೆ ಆದ್ಮೇಲೆ ಬದಲಾಗಿ ಹೋಗ್ತಾರೆ ಬರ್ತಾ. ಅದು ನಿಜನೇ. ನರಸಿಂಹನ್ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡೋ ಜನ ಇನ್ಮೇಲೆ ಅವ್ರನ್ನ ಹೊಗಳಂಗಾಗಬೇಕು. ನೋಡೋಣ ಆ ಕಾಲ ಯಾವಾಗ ಬರುತ್ತೋ ಏನೋ. ಒಟ್ಟಿನಲ್ಲಿ ಸಿಕ್ಕಿರೋ ಕೆಲಸ ಚೆನ್ನಾಗಿ ಮಾಡ್ಕೊಂಡು ಹೋದ್ರೆ ಸಾಕಪ್ಪ. ಸಂಬಳ ಎಷ್ಟಾದ್ರು ಕೊಡ್ಲಿ, ಕೆಲಸ ಕೊಟ್ಟಿರೋರು ನಂಬಿಕೆ ಉಳಿಸ್ಕೊಂಡ್ರೆ ಸಾಕು. ನಿಮಿಷ. ಹೇಳು ಕುಮಾರಣ್ಣ, ನರಸಿಂಹ ಬಂದ? ಚೆನ್ನಾಗಿ ಕೆಲಸ ಮಾಡ್ತಾವನ? ಕಾರ್ ಓಡಿಸ್ತಾನೆ, ಆದ್ರೆ ಇತ್ತೀಚೆಗೆ ಸ್ವಲ್ಪ ಅವನಿಗೆ ಟಚ್ ಇಲ್ಲ. ಓಡಿಸ್ತಾ ಓಡಿಸ್ತಾ ಎಲ್ಲ ಸರಿ ಹೋಯ್ತದ್ ಬಿಡು. ನೀನೇನೋ ನಿನ್ ಮಗನ ಮೇಲೆ ತುಂಬಾ ಆಸೆ ಇಟ್ಕೊಂಡಿದ್ದೆ ಜಯರಾಮಣ್ಣ, ಆದ್ರೆ ನಿನ್ ಮಗ ಕೆಲಸ ಮಾಡಲ್ಲ ಅಂತ ಹೋದ. ಏನ್ ಹೇಳ್ತಿದ್ಯಾ ಕುಮಾರಣ್ಣ? ಇವತ್ತವನು ಕೆಲ್ಸಕ್ಕೆ ಬರ್ಲಿಲ್ವಾ? ಬಂದಿದ್ದ. ನಾನು ಇವತ್ತಿಂದಾನೇ ಕೆಲಸ ಮಾಡು ಅಂತಾನು ಹೇಳಿದ್ದೆ, ಆದ್ರೆ ಅವನ್ಗೆ ಇವತ್ತೇನೋ ಕೆಲಸ ಇದೆಯಂತೆ, ನಾಳೆಯಿಂದ ಬರ್ತೀನಿ ಅಂತ ಹೇಳೋದ. ಬಂದಿಸನೇ ರಜಾ ಹಾಕ್ತಾನಲ್ಲ. ನಿನ್ ಮಗ ಉದ್ಧಾರ ಆಗುವಂತ ಲಕ್ಷಣಗಳೇನು ಕಾಣಿಸ್ತಾ ಇಲ್ಲ ಜಯರಾಮಣ್ಣ. ನಿನ್ನ ಆಸೆನ ಅವನು ಮಣ್ಣಪಾಲ್ ಮಾಡ್ತಾನೆ ಅಂತ ಅನ್ಸ್ತಾ ಇದೆ. ನೀನ್ ಏನ್ ಯೋಚನೆ ಮಾಡ್ತೀಯೋ ಮಾಡು. ಈಗಿನ ಕಾಲದ ಮಕ್ಕಳಿಗೆ ಅಪ್ಪಂದ್ರ ಕಷ್ಟ ಗೊತ್ತಾಗಲ್ಲ ಜಯರಾಮಣ್ಣ. ಅವ್ರಿಗೆಲ್ಲ ಹಸಿವಿಲ್ಲ. ಏನೇ ಜಯರಾಮಣ್ಣ? ನನ್ನ ಮಗ ಮೊದಲನೇ ದಿನನೇ ಕೆಲ್ಸಕ್ಕೆ ಹೋಗ್ಲಿಲ್ವಂತೆ, ಹೋದಂತೆ. ಇವತ್ತೊಂದಿನ ರಜಾ ಬೇಕು, ಬೇರೆ ಏನೋ ಕೆಲಸ ಇದೆ ಅಂತ ಹೊರಟೋದಂತೆ. ಹೇಳು ಬರ್ತಾ, ಅವ್ನು ಮಾಡಿ ಸರಿನಾ? ಅವನು ಕೆಲಸ ಮಾಡಕ್ಕೆ ಇಷ್ಟ ಇದೆಯೋ ಇಲ್ವೋ ಅದನ್ನ ತಿಳ್ಕೊಳ್ದೆ ನೀನೇ ದುಡ್ಬಿಟ್ಟೆ ಅನ್ಸುತ್ತೆ. ಹೌದು ಭರತ, ನೀನು ಹೇಳೋದು ಸರಿನೇ. ನಾಯಿನ ಕರ್ಕೊಂಡು ಹೋಗಿ ಸಿಂಹಾಸನದಲ್ಲಿ ಕೂರಿಸಿದ್ರೆ ಕೆಸ್ಕೆ ತಿನ್ನೋದು ಬಿಡುತ್ತಾ? ನರಸಿಂಹನು ಹಾಗೇನೆ, ನಂಬಿಕೆಯಿಂದ ಕಳಿಸಿದ್ದಕ್ಕೆ ಸರಿಯಾಗಿ ಮಾಡ್ದ. ಅಲ್ಲೋಡಿ ಅದಕ್ಕೆ ನಿಮ್ ಸುಪುತ್ರ ಬಂದೇ ಬಿಟ್ಟ. ಮಾತಾಡ್ತಾ ಇರುವಾಗ್ಲೇ 100 ವರ್ಷ ಆಯಸ್ಸು. ಕೆಲ್ಸಕ್ಕೆ ಹೋಗಿದ್ಯಪ್ಪ? ಹೇಗಿತ್ತು ಕೆಲಸ? ಚೆನ್ನಾಗಿತ್ತಮ್ಮ. ಕೇಳ್ದೇನೆ, ನನ್ನ ಮಗ ಬೇರೆ ಎಲ್ಗೂ ಹೋಗದೆ ಕೆಲಸ ಮುಗಿಸ್ಕೊಂಡು ಮನೆಗೆ ಬರ್ತಿದ್ದಾನೆ. ಅಮ್ಮನಿಗೆ ನಿಜ ಹೇಳಿದ್ರೆ ಪಾಪ ಬೇಜಾರಾಗುತ್ತೆ. ಏನು ಹೇಳೋದು ಬೇಡ. ಏನಪ್ಪ ಹೊಸ ಆಫೀಸರು, ಕೆಲ್ಸಕ್ಕೆ ಹೋಗಿದ್ಯಾ? ಹ್ಞೂ ಅತ್ತೆ. ಏನ್ ಕೆಲ್ಸ? ಓನರ, ಕ್ಲೀನರ ಅಥವಾ ಅದು ಇದು ಕೆಲಸ ಮಾಡೋಣ? ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡ ಕಣೆ. ನನ್ನ ಮಗ ಆ ಥರ ಕೆಲಸ ಮಾಡೋ ಥರ ಕಾಣಿಸ್ತಾನ? ಬೇಜಾರು ಮಾಡ್ಕೋಬೇಡಿ ಅದಕ್ಕೆ. ಅವನು ಬಾಯಿಂದ ಅವನು ಏನ್ ಕೆಲಸ ಮಾಡ್ತಿದ್ದಾನೆ ಅಂತ ತಿಳ್ಕೊಳ್ಳೋಣ ಅಂತ ಹಂಗೆ ಹೇಳ್ದೆ. ನಮ್ಮ ಸಾಹೇಬರು ಕೊಡ್ಸಿರೋ ಕೆಲಸ ಅಂದರೆ ಸಾಮಾನ್ಯನತ್ತೆ, ಒಳ್ಳೆ ಕೆಲಸನೇ ಕೊಡ್ಸಿದ್ದಾರೆ. ನೀನು ಅನುಮಾನ ಪರಿಹಾರ ಆಯ್ತಾ? ಒಂದು ನಿಮಿಷ ಇರು ಮಗನೆ, ಬಂದೆ. ಲೋ ನರಸಿಂಹ, ನಿಜ ಹೇಳು, ಕೆಲ್ಸಕ್ಕೆ ಹೋಗಿದ್ಯಾ ಅಥವಾ ಬೇರೆ ಎಲ್ಲಾದ್ರೂ ಹೋಗಿದ್ಯಾ? ಬೇರೆ ಎಲ್ಲೋಗ್ಲಿ ಅತ್ತೆ. ಮತ್ ಏನ್ ಕೆಲಸ ಮಾಡಿದೆ ಅಂದ್ರೆ ಸರಿಯಾಗಿ ಬಾಯೇ ಬಿಡ್ತಾ ಇಲ್ಲ. ಅಯ್ಯೋ, ಏನೋ ಒಂದು ಕೆಲಸ ಮಾಡ್ತೀನಿ ಬಿಡಿ. ಅದು ಯಾಕೆ ಇವಾಗ? ನಾಳೆ ಹೇಳ್ತೀನಿ. ನೀನ್ ಹಿಂಗ ಆಡ್ತಾ ಇರೋದನ್ನ ನೋಡಿದ್ರೆ ನನ್ಗೆ ಯಾಕೋ ಅನುಮಾನ ಕಣೋ, ನೀನ್ ಕೆಲ್ಸಕ್ಕೆ ಹೋಗಿಲ್ಲ ಅಂತ. ನಿಜ ಹೇಳೋ, ಕೆಲ್ಸಕ್ಕೆ ಹೋಗಿದ್ಯಾ ಇಲ್ವಾ? ಅಯ್ಯ ನಿನ್ಗೆ ಯಾವಾಗ್ಲೂ ಅನುಮಾನನೇ. ಬಾರ ಈ ಕಡೆ. ಅನ್ನಪ್ಪ. ಓಹೋ, ನೀವ್ ಆಡ್ತಾ ಇರೋದನ್ನ ನೋಡಿದ್ರೆ ತಿಂಗಳ ಸಂಬಳನ ನಿಮ್ ಕೈಲಿ ತಂದು ಕೊಟ್ಟಿರೋ ತರ ಆಡ್ತಿದ್ದೀರಾ. ಅವನಿನ್ನು ಒಂದೇ ದಿನ ಕೆಲ್ಸಕ್ಕೆ ಹೋಗಿ ಬಂದಿರೋದಕ್ಕೆ ಅದು ಡೌಟ್ ಅಲ್ಲಿದೆ, ಹೋಗಿದಾನೋ ಇಲ್ವೋ ಅಂತ. ನೋಡಮ್ಮಜ್ಜ, ನನ್ನ ಮಗ ದುಡ್ದಿರೋ ಸಂಬಳನ ನನ್ನ ಕೈ ಕೊಡದೇ ಇದ್ರೂ ಪರವಾಗಿಲ್ಲ. ಅದರಿಂದ ನಮ್ಮ ಜೀವನ ನಡಿಬೇಕು ಅಂತ ಏನಿಲ್ಲ. ಅವ್ರು ಮೊದಲನೇ ಸಲ ಕೆಲ್ಸಕ್ಕೆ ಹೋಗಿ ಬರ್ತಾ ಇದ್ದಾನಲ್ಲ, ನನಗೆ ಅದೇ ಖುಷಿ ಕಣೆ. ಏನಪ್ಪ, ಕೂದಲನ್ನ ಕಟಿಂಗ್ ಮಾಡಿಸ್ಕೊಂಡು ಬಾ ಅಂದೆ, ಹಾಗೆ ಬಂದಿದ್ಯಾ? ಅದೆಲ್ಲ ಏನು ಬೇಡ ಅಂದ್ರಮ್ಮ. ನನಗೂ ಉದ್ದ ಕೂದಲು ಬಿಡೋದು ಇಷ್ಟ ಅಲ್ವಾ, ಅದಕ್ಕೆ ಸುಮ್ಮನೆ ಬಂದ್ಬಿಟ್ಟೆ. ಹೌದಾ? ಸರಿಯಪ್ಪ, ಕೈಕಾಲು ಮುಖ ತೊಳ್ಕೊಂಡು ಬಾ. ಹಾಂ. ಹಸ್ಬೆಂಡು, ನಿಮ್ಗೇನಾದ್ರೂ ಕೆಲಸ ಇದೆಯಾ? ಇಲ್ಲ, ಯಾಕೆ? ಹಾಗಾದ್ರೆ ನಂಗೊಂದು ಕತೆ ಹೇಳ್ತೀರಾ? ಕತೆನಾ? ಹ್ಞೂ, ನಮ್ಮ ಪೊಲೀಸಪ್ಪ ಚಿಕ್ಕವಳಿದ್ದಾಗ ಕತೆ ಹೇಳಿ ಮಲಗ್ತಿದ್ರು. ಲಾಲಿ ಹಾಡ್ತಿರ್ಲಿಲ್ವಾ? ಅದಮ್ಮ ಹಾಡ್ತಿದ್ರು.
ನನಗೆರಡು ಬರಲ್ಲ, ಹೋಗಿ ಮಾಡ್ಕೊಳ್ಳಿ. ಆಯ್ತು, ಬೇಜಾರಾಗಬೇಡಿ. ನಿಮ್ಗೊಂದು ಮ್ಯಾಜಿಕ್ ಮಾಡಿ ತೋರಿಸ್ಲಾ? ಮ್ಯಾಜಿಕಾ? ಹಾಂ. ಹಾ. ಏನಿದು? ಹೃದಯ ತರ ಕಾಣಿಸ್ತಿದೆ. ಕಾಣಿಸ್ತಿದೆ ಅಲ್ಲ, ಹೃದಯನ ಇದು? ಇದ್ರಲ್ಲಿ ಏನ್ ಮ್ಯಾಜಿಕ್ ಮಾಡ್ತೀರಾ ಹಸ್ಬೆಂಡು? ಈ ಹೃದಯ ಎಷ್ಟು ಇಂಪಾರ್ಟೆಂಟ್ ಅಲ್ವಾ? ಒಬ್ರು ಜೀವ ಉಳಿಬೇಕು ಅಂದ್ರೆ ಹೃದಯ ಇರಲೇಬೇಕು. ಆದರೆ ಆ ಹೃದಯನೇ ಮಾಯ ಆದರೆ ಜೀವ ಹೋಗುತ್ತೆ. ಈಗ ಈ ಹೃದಯನ ಮಾಯ ಆಗೋ ಹಾಗೆ ಮಾಡ್ಲಾ? ಅಯ್ಯೋ, ಯಾಕೆ ಹಸ್ಬೆಂಡು? ಹೃದಯ ಏನ್ ಮಾಡಿತ್ತು ನಿಮ್ಗೆ? ಏನಿಲ್ಲ ರೀ, ಮ್ಯಾಜಿಕ್ಕು. ಸರಿ, ಇಷ್ಟರ ಮಾಯ ಆಗೋ ತರ ಮಾಡ್ಬಿಡ್ತೀರಾ? ನೋಡ್ತಾರೆ, ನಿಮ್ಮ ಕಣ್ಮುಂದೆ ಮಾಡಿ ತೋರಿಸ್ತೀನಿ. ತೊಳಿ, ಇಟ್ಕೊಳ್ಳಿ. ಅಬ್ರಕೆಡಬ್ರಾ. ಚಿರು, ಸೌಂದರ್ಯ ನನ್ನ ಕರಿತಾ ಇದ್ದಾಳೆ. ಹೌದಾ? ಹಸ್ಬೆಂಡು, ನನ್ ಹೃದಯನ ಮಾಯ ಮಾಡ್ತೀರಿ ಅಂತ ಅಂದ್ರಲ್ವಾ? ಸದ್ಯದಲ್ಲೇ ಮಾಡ್ತಾನೆ ಬಿಡು. ಏನ್ ಹೇಳ್ತಿದ್ರಾ ಮೇಡಮ್? ಸೌಂದರ್ಯ ಹತ್ರ ಮಾತಾಡ್ ಬಂದ್ಮೇಲೆ ನೀನ್ ಹೃದಯನ ಮಾಯ ಮಾಡ್ತಾನೆ ಅಂದೆ. ಅಲ್ಲಿ ಕಾಯ್ತಾ ಇದ್ದಾಳೆ, ಹೋಗಪ್ಪ ಬೇಗ. ಇರಿ ಬಂದೆ.